ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಗ್ರಾಮದ 4 ದಶಕಗಳ ಕನಸು ನನಸಾಗಿದೆ. ಹೌದು, ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ 3 ವರ್ಷಗಳ ಹಿಂದೆಯೇ ಪ್ರೌಢಶಾಲೆಯಾಗಿ ಉನ್ನತೀಕರಣಗೊಂಡಿತ್ತು. ಆದರೆ ಪ್ರೌಢಶಾಲೆಗೆ ಸ್ವಂತ ಕಟ್ಟಡ ಇರಲಿಲ್ಲ. ಇದೀಗ ನೂತನ ಪ್ರೌಢಶಾಲಾ ಕಟ್ಟಡ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಸಮರ್ಪಣೆಯಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರಾದ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಸೇರಿದಂತೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಗಣ್ಯರು ಪಕ್ಷಾತೀತವಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಶೈಕ್ಷಣಿಕ ಕ್ರಾಂತಿಯ ಹಿಂದೆ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಗ್ರಾಮದ ಹೆಮ್ಮೆಯ ಪುತ್ರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕರಾದ ಅಜಿತ್ ಹನುಮಕ್ಕನವರ್. ತಮ್ಮ ಹುಟ್ಟೂರಿನ ಬಹುಕಾಲದ ಬೇಡಿಕೆಯನ್ನ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾಪಿಸಿ ಎಲ್ಲರನ್ನ ಒಗ್ಗೂಡಿಸಿ ಈ ಮಹತ್ ಕಾರ್ಯವನ್ನ ಸಾಕಾರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರಕ್ಷಕ ಸಿಬ್ಬಂದಿಗಳು ನಾಲ್ಕೈದು ವರ್ಷದ ಹಿಂದಿನ ಒಂದು ಘಟನೆ ಹೇಳಬೇಕು ನಾನು ನಿಮಗೆ. ಬೆಂಗಳೂರಿಂದ ಕಾರ್ನಾಗಿ ಬಂದೆ ನಾನು. ಊರು ಎಂಟರಾಗಿ ಬಸವನಗುಡಿಗೆ ಬಂದಾಗ ಒಂದು ಬೋರ್ಡ್ ನೋಡಿದೆ ನಾನು, ಇಲ್ಲಿ ಗೋಬಿ ಮಂಚೂರಿ ದೊರೆಯುತ್ತದೆ ಅಂತ. ಅವತ್ತ ಭಾಳ ತನಕ ಆ ಬೋರ್ಡ್ ನೋಡ್ಕೋತ ನಿಂತಿದ್ದೆ ನಾನು, ಇಲ್ಲಿ ಗೋಬಿ ಮಂಚೂರಿ ದೊರೆಯುತ್ತದೆ. ನಮ್ಮ ಊರಿಗೆ ಗೋಬಿ ಮಂಚೂರಿ ಬಂದು ಹೈಸ್ಕೂಲ ಬರಲಿಲ್ಲಲ್ಲ ಅನ್ನೋದು ಬಹಳ ಅವತ್ತು ನನಗೆ ಮನಸ್ಸಿಗೆ ಬಹಳ ಹಳಾಳಿ. ನಮ್ಮ ಊರಿಗೆ ಗೋಬಿ ಮಂಚೂರಿ ಹೋಟೆಲ್ ಬಂತು, ಬಟ್ ಹೈಸ್ಕೂಲ್ ಬಂದಿರಲಿಲ್ಲ. 20 ವರ್ಷದಿಂದ ನಮ್ಮ ಊರಿಗೆ ಕೋಕಾ ಕೋಲಾ ಬಂತು. 10 ವರ್ಷದಿಂದ ನಮ್ಮ ಊರಿಗೆ ನಂದಿನಿ ಪಾಕೆಟ್ ಹಾಲು ಬಂತು. 5 ವರ್ಷದಿಂದ ಗೋಬಿ ಮಂಚೂರಿ ಹೋಟೆಲ್ ಬಂತು. ಇಷ್ಟೆಲ್ಲ ಆದರೂ ಹೈಸ್ಕೂಲ್ ಒಂದು ಬಂದಿರಲಿಲ್ಲ ಅಂತ ಮನಸ್ಸಿಗೆ ಬಹಳ ಹಳಾಳಿ ಇತ್ತು. ನಮ್ಮ ಊರಾಗ ಒಂದೇ ಸಲಕ್ಕೆ 2 ಶರದಲ್ಲಿ ಇದ್ರು. ಕೆರೆ ಕುಡಿಬೇಕು ಅಂದವರು 500 ಮೀಟರ್ ನಡ್ಕೊಂಡು ಹೋಗ್ತಿದ್ರು. ಬಟ್ ಶಿಕ್ಷಣ ಪಡಿಬೇಕು ಅನ್ನೋರು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ. ಅದು ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಕಾಡ್ತಾ ಇದ್ದಂತ ಸನ್ನಿವೇಶ. ನನಗಿನ್ನೂ ಬಹಳ ಚೆನ್ನಾಗಿ ನೆನಪಿದೆ. 9th ಸ್ಟ್ಯಾಂಡರ್ಡ್ ನಾವು 9ನೇ ಓದ್ತಿದ್ದ ರೆಡಿಗಟ್ಟೆ ಹೈಸ್ಕೂಲ್ನಾಗ ಹುಬ್ಬಳ್ಳಿ ನಾದಾರಗಲ್ಲಿ ಒಳಗೆ DDPI ಆಫೀಸ್ ಇತ್ತು. ಅವತ್ತು DDPI ಆಫೀಸ್ನಿಂದ ಫುಟ್ಪಾತ್ ಮೇಲೆ ಕುತ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ನಾವು ಊರು ಮುಂದೆ ಹೈಸ್ಕೂಲ್ ಬೇಕು ಅಂತ. ಅವತ್ತು ಬಹುಶಃ ಅನ್ಕೊಂಡಿರ್ಲಿಲ್ಲ. 1999 ಪ್ರತಿಭಟನೆ ಮಾಡಿ 2025 ಇಲ್ಲಿ ಹೈಸ್ಕೂಲ್ ಆಗಿ ನಾನು ಉದ್ಘಾಟನೆ ಕಾರ್ಯಕ್ರಮದಾಗ ಮಾತಾಡ್ತೀನಿ ಅಂತ ಅವತ್ತು ಅನ್ಕೊಂಡಿರ್ಲಿಲ್ಲ. ಅಂತಿಮವಾಗಿ ಕನಸು ಈಡೇರಿತು. ಇವತ್ತು ವೇದಿಕೆಯಿಂದ ಹೊರಟು ಬಸವರಾಜ ಬೊಮ್ಮಾಯಿ ಅವರು ಇವರೆಲ್ಲ ಯಾವಾಗ ಇಲ್ಲಿ ಗೋಬಿ ಮಂಚೂರಿ ದೊರೆಯುತ್ತದೆ ಅನ್ನೋ ಬೋರ್ಡ್ ನೋಡಿದ್ನಲ್ಲ, ಅವತ್ತೇ ಡಿಸೈಡ್ ಮಾಡಿದೆ ಏನಾದ್ರು ಪ್ರಯತ್ನ ಪಟ್ಟು ನಮ್ಮೂರಿಗೆ ಹೈಸ್ಕೂಲ್ ತರಬೇಕು ಅಂತ. ಅವಾಗ ಬೇರೆ ಶಿಕ್ಷಣ ಸಚಿವರಿದ್ರು. ಅವ್ರ ಹತ್ರ ಒಂದು ಮನವಿ ಪತ್ರ ತಗೊಂಡು ಹೆಂಗಾರು ಮಾಡಿ ನಮ್ಮ ಊರಿಗೆ ಹೈಸ್ಕೂಲ್ ಕೊಡ್ರಿ ಅಂದ್ರೆ ಅವ್ರು ಹೇಳಿದ್ರು, ಕರ್ನಾಟಕದಾಗ ಯಾವ್ದಾದ್ರೂ ಊರವ್ರು ಹೈಸ್ಕೂಲ್ ಬೇಡ ಅಂತ ಬರೆದು ಕೊಟ್ರೆ ಅದನ್ನ ನಿಮ್ಮ ಊರಿಗೆ ಕೊಡ್ತೀವಿ ಅಂದ್ರು. ಯಾರು ಒಬ್ರು ಬರೆದು ಕೊಡ್ಬೇಕಂತ ಅದನ್ನ ನಿಮ್ಮ ಊರಿಗೆ ಕೊಡ್ತೇವೆ ಅಂತಂದ್ರು. ಎಲ್ಲ ಕಡೆ ಕರ್ನಾಟಕದಾಗ ಎಲ್ಲ ಕಡೆ ಹುಡುಕಿದೆ ನಾನು, ಯಾವ್ದಾದ್ರು ಒಂದು ಊರಿಗೆ ಹೈಸ್ಕೂಲ್ ಬೇಡ ಅಂತ. ಯಾರೂ ಬೇಡ ಅನ್ನಲಿಲ್ಲ. ಅದಾದ ಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ನಾಗೇಶ್ ಅವರು ನೆನೆಸ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಸತತ ಫಾಲೋಅಪ್ನಿಂದಾಗಿ ಒಂದು ಹೈಸ್ಕೂಲು, ಆರ್ ಅಶೋಕ್ ಅವರ ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ದ ಕಾರಣಕ್ಕಾಗಿ
1 ಕೋಟಿಯ ಕಟ್ಟಡ ಎಲ್ಲ ನಿರ್ಮಾಣ ಆಯಿತು. ಒಂದು ರೀತಿ ಭಾಳ ಹೆಮ್ಮೆಯ ಸಂತೋಷದ ಸಮಯ ಇದು. ಈ ಹೈಸ್ಕೂಲಿಗೆ ಬಹುಶಃ ಅತಿ ಹೆಚ್ಚು ಕನಸು ಕಂಡವರು ನಮ್ಮ ದೊಡ್ಡಪ್ಪ ವಸಂತ ಹನುಮಕ್ಕನವರು. ಅವರಿದ್ದರೆ ಭಾಳ ಸಂತೋಷ ಪಡ್ತಿದ್ರು. ಅವರಲ್ಲಿ ಇರಬೇಕಾಗಿತ್ತು, ಅವರಿದ್ದರೆ ಭಾಳ ಸಂತೋಷ ಪಡ್ತಿದ್ರು. ಆದರೂ ಅಂತಿಮವಾಗಿ ಭಾಳ ವರ್ಷಗಳ ಕನಸು ಈಡೇರಿತು. ಇಲ್ಲಿ ಕಲಿತ ಮಕ್ಕಳು ಛಬ್ಬಿ ಹೆಸರನ್ನು ಇನ್ನೂ ದೂರ ಎತ್ತರ ತಗೊಂಡು ಹೋಗೋದು. ಭಾಳ ನಾವು ಬೆಂಗಳೂರಲ್ಲಿ ನಮ್ಮದು ಛಬ್ಬಿ ಅಂದ್ಕೊಂಡೆ ನಾಗರಾಜ್ ಛಬ್ಬಿ ನಿಮ್ಮವರ, ಅದು ಯಾರೋ ಡಾಕ್ಟರ್ ಅದ ಅವರು ನಿಮ್ಮೂರವರ, ಯಾರೋ ಪೊಲೀಸ್ ಆಫೀಸರ್ ಅವರು ನಿಮ್ಮೂರವರ ಅಂತ ಹೇಳ್ತಾರೆ. ಕೇಳ್ತಾರೆ ನಾನೆಲ್ಲ ಅವ್ರು ಛಬ್ಬಿಯವರ ಅಂತ. ನಾನು ಹೇಳ್ತೀನಿ, ಛಬ್ಬಿ ಒಳಗೆ ನನ್ನಷ್ಟು ಪ್ರಖ್ಯಾತ ಮತ್ತು ನನ್ನಷ್ಟು ಕುಖ್ಯಾತ ಸದ್ಯಕ್ಕೆ ಯಾರೂ ಇಲ್ಲ. ನನ್ನಷ್ಟು ನಟೋರಿಯಸ್ಸು ಯಾರೂ ಇಲ್ಲ, ನನ್ನಷ್ಟು ಪಾಪ್ಯುಲರ್ ಯಾರೂ ಇಲ್ಲ. ಆ ಸ್ಥಾನ ನೀವೆಲ್ಲ ತುಂಬ್ರಿ. ನನಗಿಂತಲೂ ದೊಡ್ಡ ಹೆಸರು ಈ ಹೈಸ್ಕೂಲ್ನಾಗ ಓದಿದವ್ರದ್ದಾಗಲಿ, ನಿಮ್ಮ ಕೀರ್ತಿ ಇನ್ನೂ ಎತ್ತೆತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.